ಹಾಯ್. ಪ್ರೋಟೀನ್ ಪೌಡರು ಯಂಗ್ ಜನರೇಷನ್ಸ್ ಅಲ್ಲಿ ಒಂದು ಹಾಟ್ ಟಾಪಿಕ್ ಆಗಿಬಿಟ್ಟಿದೆ. ಇದ್ರ ಬಗ್ಗೆ ಕೆಲವೊಂದು ಡೀಟೇಲ್ ತಿಳಿಸ್ಕೊಡ್ತೀರಾ ನಮಗೆ? ಶೋರ್. ಈಗ ನೋಡಿ, ಮೇನ್ಲಿ ಪ್ರೋಟೀನ್ ಯಾವುದರಿಂದ ಮಾಡಿರುತ್ತೆ ಅನ್ನೋದು ಗೊತ್ತಿರಬೇಕು. ಒಂದು ಎನಿಮಲ್ ಸೋರ್ಸ್ ಅಂತ ಸಿಗುತ್ತೆ, ಇಲ್ಲಾಂದ್ರೆ ಪ್ಲಾಂಟ್ ಸೋರ್ಸ್ ಇಂದ ಮಾಡಿರ್ತಾರೆ. ಎನಿಮಲ್ ಸೋರ್ಸ್ ಅಲ್ಲಿ ಮೇನ್ಲಿ ಎಗ್ಸ್ ಇಂದ ಮಾಡಿರ್ಬೋದು, ಇಲ್ಲಾಂದ್ರೆ ಮಿಲ್ಕ್ ಇರುತ್ತಲ್ಲ ಅದರಿಂದ ಮಾಡಿರ್ಬೋದು, ಇಲ್ಲಾಂದ್ರೆ ವೇ ಪ್ರೋಟೀನ್ ಇರುತ್ತೆ ವೇ ಇಂದ. ಅದೇ ಪ್ಲಾಂಟ್ ಸೋರ್ಸಿಗೆ ಬಂದ್ರೆ ಅಲ್ಲಿ ಸೋಯಾಬೀನ್ ಇಂದ ಮಾಡಿರ್ತಾರೆ, ಇಲ್ಲಾಂದ್ರೆ ಪೀಸ್ ಇರುತ್ತಲ್ಲ ಪೀಸ್ ಇಂದ ಮಾಡಿರ್ತಾರೆ. ಸೊ ನಾವು ಈಗ ಎಲ್ಲೇ ಪ್ರೋಟೀನ್ ಪೌಡರ್ ಪರ್ಚೇಸ್ ಮಾಡಬೇಕು ಅಂತ ಹೋದಾಗ ಅದ್ರ ಲೇಬಲಲ್ಲಿ ಇನ್ನೂ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ ಏನಾದರೂ ಇದಾವ ಅಂತ ನೋಡಬೇಕು. ಫಾರ್ ಎಕ್ಸಾಂಪಲ್ ಏನು, ಆ್ಯಡೆಡ್ ಶುಗರ್ಸ್ ಅಥವಾ ಸ್ವೀಟ್ನರ್ಸ್ ಇರುತ್ತೆ, ಅಥವಾ ಫ್ಲೇವರಿಂಗ್ ಏಜೆಂಟ್ಸ್ ಅಂತ ಹೇಳ್ತೀವಲ್ಲ, ಇದೆಲ್ಲ ಕಾಂಪೊನೆಂಟ್ಸ್ ಅದರಲ್ಲಿ ಇದ್ದರೆ ಅದನ್ನು ರೆಗ್ಯುಲರ್ ಬೇಸಿಸಲ್ಲಿ ತಿನ್ನೋದು ಹಾರ್ಮ್ಫುಲ್ ಅಂತ ಹೇಳ್ತಾರೆ. ಓಕೆ. ಅದ್ರ ಜೊತೆಗೇನೆ ಈಗ ವೇ ಪ್ರೋಟೀನ್ ಅಂತ ಹೇಳಿದ್ನಲ್ಲ ನಾನು, ಅದು ವೇ ಪ್ರೋಟೀನಲ್ಲಿ ಮೇನ್ಲಿ ಬ್ರಾಂಚ್ಡ್ ಚೈನ್ ಅಮೈನೋ ಆಸಿಡ್ಸ್ ಅಂತ ಇರುತ್ತೆ. ಅಂದರೆ ಲೇಬಲ್ ಮೇಲೆ ನೀವು ನೋಡ್ಬೋದು BCAA ಅಂತ ಮೆನ್ಷನ್ ಮಾಡಿರ್ತಾರೆ. ಅದು ಇದ್ರೆ ಅದು ಲಾಂಗ್ ಟರ್ಮಲ್ಲಿ ತಗೊಳ್ಳೋದ್ರಿಂದ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ಹೇಳ್ತಾರೆ. ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂದರೆ ಡಯಾಬಿಟೀಸು, ಹೈಪರ್ ಟೆನ್ಷನ್ನು ಅಥವಾ ಕಾರ್ಡಿಯಾಕ್ ಹೈಪರ್ಟ್ರೋಫಿ ಇದೆಲ್ಲ. ಓಕೆ. ಸೊ ಇನ್ನು ಕೆಲವೊಬ್ರು ಏನಂತಾರೆ, ನಾನು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಪ್ರೋಟೀನ್ 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 ಬರೀ ಅದನ್ನಷ್ಟೇ ಕಾನ್ಸಂಟ್ರೇಟ್ ಮಾಡ್ತೀನಿ ಅಂತ ಹೇಳ್ತಾರಲ್ವಾ, ಇಷ್ಟು ಬೇಕಾಗುತ್ತಾ ಪ್ರೋಟೀನ್ ನಮಗೆ? ಆ್ಯಕ್ಚುಲಿ ಏನಾಗಿದೆ ಅಂದರೆ, ಪ್ರೋಟೀನ್ ಬೇಕು ಅಂತ ಏನು ಹೇಳಿ ಅಡ್ವರ್ಟೈಸ್ ಮಾಡಿರ್ತಾರಲ್ಲ, ಅದು ರಿಕ್ವೈರ್ಮೆಂಟ್ಗಿಂತ ಜಾಸ್ತಿನೇ ಮಾಡ್ತಾರೆ ಆ್ಯಕ್ಚುಲಿ. ಬಟ್ ಪ್ರಾಬ್ಲಮ್ ಏನು ಅಂದರೆ, ರಿಕ್ವೈರ್ಮೆಂಟ್ ಇರೋದು ಈಗ ಸಪೋಸ್ ನಮ್ದು ಬಾಡಿ ವೇಟ್ ಎಷ್ಟಿರುತ್ತಲ್ಲ ಅದರಷ್ಟೇ ಗ್ರಾಮ್ಸ್ ಆಫ್ ಪ್ರೋಟೀನ್ ಪರ್ ಡೇ ತೊಗೊಂಡ್ರೆ ಸಾಕು. ಅದು ಮೇನ್ಲಿ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನು ಹೇಳ್ತಾರೆ ಅಂದರೆ, ಈಗ ಮೋರ್ ದೆನ್ 1.6 ಗ್ರಾಮ್ ಪರ್ kg ಬಾಡಿ ವೇಟ್ ಪರ್ ಡೇ, ಇದಕ್ಕಿಂತ ಜಾಸ್ತಿ ತೊಗೊಂಡ್ರೆ ಅದು ಏನು ಎಕ್ಸ್ಟ್ರಾ ಬೆನಿಫಿಟ್ ಕೊಡಲ್ಲ ಅಂತ ಹೇಳ್ತಾರೆ. ಫಾರ್ ಎಕ್ಸಾಂಪಲ್ ನಾವು ಹೇಳೋದ್ವಲ್ಲ, ಈಗ 60 kg ಪರ್ಸನ್ ಇದ್ದರೆ ಅದು 1.6 ಗ್ರಾಮ್ ಅಂದರೆ ಅರೌಂಡ್ 90 ಗ್ರಾಮ್ ಬರುತ್ತೆ. ಸೊ ಮೋರ್ ದೆನ್ 90 ಗ್ರಾಮ್ ಪರ್ ಡೇ ತೊಗೊಳೋದ್ರಿಂದ ಏನು ಎಕ್ಸ್ಟ್ರಾ ಬೆನಿಫಿಟ್ ಇಲ್ಲ. ಮೇಲಿಂದ ಏನಾಗುತ್ತೆ, ಈ ಥರ ಎಕ್ಸೆಸ್ ಪ್ರೋಟೀನ್ ತಗೊಳ್ಳೋದ್ರಿಂದ ಉಲ್ಟಾ ಹಾರ್ಮ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್ ಏನು, ಕಿಡ್ನಿ ಇಂಜುರಿ ಚಾನ್ಸ್ ಇರುತ್ತೆ. ಅದು ಬಿಟ್ಟರೆ ಬೋನ್ ಮಿನರಲ್ಸ್ ಎಲ್ಲ ಲಾಸ್ ಆಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಾರೆ. ಓಕೆ. ಇನ್ನು ಕೆಲವೊಬ್ರು ಕರೆಕ್ಟಾಗಿ ಅವ್ರಿಗೆ ವೇಟಿಗೆ ತಕ್ಕಷ್ಟು ಪ್ರೋಟೀನೇ ತಗೊತಾ ಇರ್ತಾರೆ. ಇಂಥವ್ರಿಗೆ ನೀವೇನು ಅಡ್ವೈಸ್ ಕೊಡೋದಕ್ಕೆ ಇಷ್ಟಪಡ್ತೀರಾ? ಇವ್ರು ಏನಂದರೆ, ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ಅಂದರೆ, ಯಾವಾಗಲೂ ಫಿಸಿಕಲ್ ಆ್ಯಕ್ಟಿವಿಟಿ ಅದು ಇಂಪಾರ್ಟೆಂಟ್ ಆಗುತ್ತೆ. ಆವಾಗಲೇ ನೀವು ತೊಗೊಂಡಿರೋ ಪ್ರೋಟೀನು ಯುಟಿಲೈಸ್ ಆಗುತ್ತೆ ಬಾಡಿ ಬಿಲ್ಡಿಂಗಲ್ಲಿ ಅಥವಾ ಮಸಲ್ ಬಿಲ್ಡಿಂಗಲ್ಲಿ. ಸಪೋಸ್ ಏನಾದರೂ ಫಿಸಿಕಲ್ ಇನ್ಆಕ್ಟಿವಿಟಿ ಇದ್ದಾಗ ನೀವು ಪ್ರೋಟೀನ್ ಕನ್ಸೂಮ್ಷನ್ ಮಾಡ್ತಿದ್ರೆ ಅದು ಮಸಲ್ ಅಟ್ರೋಫಿ ಅಂತ ಹೇಳ್ತೀವಿ, ಮಸಲ್ ಚಿಕ್ಕದಾಗಕ್ಕೆ ಹೋಗುತ್ತೆ. ಸೊ ಅದು ಹೆಲ್ಪ್ ಆಗಲ್ಲ. ಅದರ ಜೊತೆಗೆ ಈಗ ಪ್ರಾಪರಾಗಿ ಈ ಥರ ಪ್ರೋಟೀನ್ ತೊಗೊತಿರೋರು ಅವರು ಕಾರ್ಬೋಹೈಡ್ರೇಟ್ಸ್ ಮತ್ತು ಫ್ಯಾಟ್ಸ್ ಎಷ್ಟು ರೆಕಮೆಂಡೆಡ್ ಇರುತ್ತಲ್ಲ ಅದನ್ನು ಕೂಡ ಕರೆಕ್ಟಾಗಿ ತೊಗೊಬೇಕು. ಏನಾಗುತ್ತೆ, ಕೆಲವರು ಇಲ್ಲ ನಾನು ಕಾರ್ಬೋಹೈಡ್ರೇಟು ಮತ್ತು ಫ್ಯಾಟ್ಸ್ನ ಕಂಪ್ಲೀಟ್ ಕಟ್ ಡೌನ್ ಮಾಡ್ತೀನಿ, ಪ್ರೋಟೀನ್ನೇ ಜಾಸ್ತಿ ಫೋಕಸ್ ಮಾಡ್ತೀನಿ ಅಂತ ಹೇಳ್ತಾರಲ್ಲ, ಅವಾಗ ಬಾಡಿ ಏನಾಗುತ್ತೆ, ಬಾಡಿಗೆ ಎನರ್ಜಿ ಕೊಡೋಕ್ಕೆ ಯಾವುದು ಸೋರ್ಸ್ ಸಿಗಲ್ಲ ಆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟ್ ಇಲ್ಲದೇನೆ. ಅವಾಗ ಬಾಡಿ ಏನು ಮಾಡುತ್ತೆ, ಮತ್ತು ಪ್ರೋಟೀನಿಂದ ಎನರ್ಜಿ ರಿಕ್ವೈರ್ಮೆಂಟ್ ತೊಗೊಳಕ್ಕೆ ಟ್ರೈ ಮಾಡುತ್ತೆ. ಸೊ ನಾವು ತೊಗೊಳ್ತಿರೋ ಪ್ರೋಟೀನು ಮಸಲ್ ಬಿಲ್ಡಿಂಗ್ ಅಥವಾ ಬಾಡಿ ಬಿಲ್ಡಿಂಗಿಗೆ ಅಂತ. ಬಟ್ ಅದು ಏನಾಗುತ್ತೆ, ಇವೆರಡು ಡೆಫಿಷಿಯನ್ಸಿ ಆಗೋದ್ರಿಂದ ಅದೆಲ್ಲ ಎನರ್ಜಿ ಕನ್ಸೂಮ್ಷನಲ್ಲಿ ಹೋಗ್ಬಿಡುತ್ತೆ. ಸೊ ಈ ಥರ ಬ್ಯಾಲೆನ್ಸ್ಡ್ ಆಗಿ ತೊಗೊಳ್ಳೋದು ತುಂಬ ಇಂಪಾರ್ಟೆಂಟು. ಓಕೆ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.